ಈ ಸ್ಟಾರ್ಟರ್ ನೋಡಿ ಹೆಂಗ್ ಸುಟ್ಟೋಗ್ತಾ ಇದೆಯೋ, ನಿಮ್ ಸ್ಟಾರ್ಟರ್ ಈ ತರ ಸುಟ್ಟೋಗ್ತಾ ಇದೆಯಾ? ಅದರಿಂದ ತಪ್ಪಿಸ್ಕೊಳ್ಳೋದು ಹೆಂಗೆ ಗೊತ್ತಾ? ಮೊದಲನೇದು, ನಿಮ್ ಮೋಟರ್ HP ಗೆ ತಕ್ಕಂತೆ ವೈರ್ ನ ಚೂಸ್ ಮಾಡ್ಕೋಬೇಕಾಗುತ್ತೆ. ಕಡಿಮೆ ಗೇಜ್ ವೈರ್ ಹಾಕೊಂಡ್ರೆ ನಿಮ್ ಮೋಟರ್ ಅಥವಾ ಸ್ಟಾರ್ಟರ್ ಎರಡೂನು ಸುತ್ತಬಹುದು. ಎರಡನೇದು, ಕಡಿಮೆಗೆ ಸಿಗುತ್ತೆ ಅಂತ MS ಫ್ಯೂಸ್ ನ ಜನ ಹಾಕೊಂತಾರೆ. ಬಟ್ ಕಾಪರ್ ಫ್ಯೂಸ್ ಹಾಕ್ತಾರೆ ನಿಮ್ಗೆ ಸ್ಟಾರ್ಟರ್ ಒಳ್ಳೆ ಬಾಳಿಕೆ ಬರುತ್ತೆ. ಫ್ಯೂಸ್ ಇಂದ ಸ್ಟಾರ್ಟರ್ ಕನೆಕ್ಟ್ ಮಾಡ್ಬೇಕಾದ್ರೆ ಸಬ್ಮರ್ಸಿಬಲ್ ವೈರ್ ನೇ ಅಡ್ಜಸ್ಟ್ ಮಾಡ್ಬಿಡ್ತಾರೆ. ಆ ತರ ಮಾಡಬಾರ್ದು. ಒಳ್ಳೆ ಕಾಪರ್ ವೈರ್ ನೇ ಹಾಕೋಬೇಕಾಗುತ್ತೆ, ಅವಾಗ ನಿಮ್ಗೆ ಬಾಳಿಕೆ ಬರುತ್ತೆ. ಫ್ಯೂಸ್ ಇಂದ ಸ್ಟಾರ್ಟರ್ ಕನೆಕ್ಟ್ ಮಾಡ್ಬೇಕಾದ್ರೆ ನೀವು ವೈರ್ ನ ಸ್ಕಿನ್ ಮಾಡ್ಬಿಟ್ಟು ಒಳಗಡೆ ಹಾಕ್ತಾರೆ. ಆ ತರ ಮಾಡಬಾರ್ದು. ಪಿನ್ ಲಕ್ಸ್ ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಅವಾಗ ನಿಮ್ ಕನೆಕ್ಷನ್ ಸ್ಟ್ರಾಂಗ್ ಆಗಿರುತ್ತೆ, ಲೂಸ್ ಕನೆಕ್ಷನ್ ಇರಲ್ಲ, ಮತ್ತೆ ಸ್ಪಾರ್ಕ್ಸ್ ಬರಲ್ಲ. ಲಾಸ್ಟ್ ವಿಷಯ, ಬಟ್ ತುಂಬಾ ಇಂಪಾರ್ಟೆಂಟ್ ವಿಷಯ, ನಿಮ್ಮ ಹತ್ರ ಡಬಲ್ ಕೇಬಲ್ ಸ್ಟಾರ್ಟರ್ ಇದ್ರೆ ನೀವು ಮ್ಯಾನ್ಯುವಲಿ ಆನ್ ಮಾಡ್ಬೇಕಾದ್ರೆ ಆನ್ ಬಟನ್ ನ ಒಂದು 3 ಸೆಕೆಂಡ್ ಇಟ್ಕೊಂಡ್ಬಿಡಿ. ಅವಾಗ ನಿಮ್ಗೆ ಕಾಂಟ್ಯಾಕ್ಟರ್ಸ್ ಒಳ್ಳೆ ಬಾಳಿಕೆ ಬರುತ್ತೆ. ಇದೆಲ್ಲ ಪ್ರಿಕಾಷನ್ಸ್ ತಗೊಂಡ್ರೆ ನಿಮ್ ಸ್ಟಾರ್ಟರ್ ಮತ್ತೆ ಮೋಟರ್ ಎರಡೂ ಜಾಸ್ತಿ ಬಾಳಿಕೆ ಬರುತ್ತೆ, ಮತ್ತೆ ಹೆಲ್ತಿ ಆಗಿರುತ್ತೆ. ಈ ತರ ಸ್ಟಾರ್ಟರ್ ಮತ್ತೆ ಮೋಟರ್ ಬಗ್ಗೆ ಹೆಚ್ಚು ಮಾಹಿತಿಗೋಸ್ಕರ ನಮ್ ಪೇಜ್ ನ ಫಾಲೋ ಮಾಡಿ. ನಮಸ್ತೆ.